ಗಾಳಿಗೆ ತೂರಿ ತಮ್ಮ ಸ್ವಾರ್ಥಕ್ಕಾಗಿ ವೋಟ್ ನಿರ್ಣಯನ್ನ ಧಿಕ್ಕರಿಸಿ ತುರ್ತುಪಡಿಸಿ ಹೇರಿದಂತಹ ಕಾಂಗ್ರೆಸ್ ಇವತ್ತು ಸಂವಿಧಾನ ಬಗ್ಗೆ ಬುದ್ಧಿ ಹೇಳತ್ತ. ಮೊದಲ ಸಂವಿಧಾನವನ್ನ ಗಾಳಿಗೆ ತೂರಿ ತಮಗೆ ಬೇಕಾಬಿಟ್ಟಿಯಾಗಿ ಉಪಯೋಗ ಮಾಡಿಕೊಂಡು ಸುಮಾರು 1,40,000 ಜನರನ್ನ ಜೈಲಿಗಟ್ಟಿ ಸಾವಿರಾರು ಜನರ ಜೈಲಲ್ಲಿ ಸಹಿಯುವಂಗ ಮಾಡಿ ಕಗ್ಗೋಲೆ ಮಾಡಿದಂತಹ ಹಿಟ್ಲರ್ ಶಾಹಿ ಸರ್ಕಾರ ಯಾವ್ದು ಇತ್ತಂದ್ರೆ ಪಕ್ಷ ಇತ್ತಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಇವತ್ತು ಸಂವಿಧಾನ ಬಗ್ಗೆ ಅವ್ರು ಮಾತಾಡ್ತಾರೆ. ಹೀಗಾಗಿ ಮೊದಲ ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಅವರು ಕ್ಷಮಾ ಕೇಳಿ ಆಮೇಲೆ ಸಂವಿಧಾನ ಬಗ್ಗೆ ಮಾತಾಡಿ ಏನ್ ಅವ್ರು ಎಮರ್ಜೆನ್ಸಿ ಹೇರಿದ್ರು ಅದ್ರ ಬಗ್ಗೆ ಮೊದಲು ಕ್ಷಮಾ ಕೇಳಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಅಲ್ಲ, ಅವರು ಮೌನಿ ಬಾಬಾ ಈಗ ಇವತ್ತಷ್ಟ ಮೌನಿ ಬಾಬಾ, ನಾಳಿಂದ ಮತ್ತೆ ಬೇರೆ ಮಾಡ್ತಾರೆ. ಅವ್ರಿಗೆ ಕುರ್ಚಿ ಸಿಕ್ಕದ ಹಿಂದೆ ಏನೇನು ಇವತ್ತು ಅದ ಭಾಷಣ ಮಾಡ್ಬೇಕು ಮತ್ತೆ ಹೇಳ್ಬೇಕು. ಅವ್ರು ರಾಹುಲ್ ಗಾಂಧಿ ಅವ್ರು ಕ್ಷಮಾ ಕೇಳ್ರಿ ಅಂತ ಹೇಳಿ ಹೆಂಗ ಕೆಲವೊಂದು ಕಡೆ ಅನ್ಯಾಯ ಅತ್ಯಾಚಾರ ಆದಾಗ ಆ ರಾಷ್ಟ್ರಾಧ್ಯಕ್ಷರು ಅಲ್ಲಿ ಪ್ರಮುಖರು ಧರ್ಮಗುರುಗಳು ಕ್ಷಮಾ ಕೇಳಿದ್ದಾರೆ. ಈ ತುರ್ತು ಪರಿಸ್ಥಿತಿ ಹೇರಿದ್ದರಿಂದ ಇಡೀ ದೇಶದಾಗ ಆಗಿನ ಪರಿಸ್ಥಿತಿ ಏನೇನಾಗಿತ್ತು, ಎಷ್ಟು ಲಕ್ಷಾಂತರ ಜನರನ್ನ ಅರೆಸ್ಟ್ ಮಾಡಿ ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗಿದಾವ. ಇವತ್ತು ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಕ್ಷಮೆ ಕೇಳುವಂತದ್ದು ಆಗ ಬಗ್ಗೆ ದೇಶದ ಕ್ಷಮೆ ಕೇಳುವಂತದ್ದು. ಅವ್ರು ನೋಡ್ರಿ, ಈಗ ಅದನ್ನ ಒಂದು ಪ್ರಾಣಿಗೆ ಉಳಿಸಬಾರದು. ಅವರು ಪಾಣಿ ತೀರ ರಂಗ ಕೈಸಂದ ಮಿಲೇಜಸ ಅಂತ ಸಿದ್ದರಾಮಯ್ಯನ ಅವ್ರಿಗೇನು ಸ್ಟ್ಯಾಂಡ್ ಇಲ್ಲ. ಮೊದ್ಲಿನ ಸಿದ್ದರಾಮಯ್ಯ ಉಳಿದಿಲ್ಲ. ಈಗೇನು 15 ವರ್ಷ ಹಿಂದಿದ್ರಲ್ಲ, ಕಾಂಗ್ರೆಸ್ ಹೋದ ನಂತರ ಅವರು ಕಾಂಗ್ರೆಸ್ ಸಿದ್ದರಾಮಯ್ಯ ಆಗಿದ್ರು. ಹೀಗಾಗಿ ಮತ್ತೆ ಇವತ್ತು ಮಾತಾಡ್ಲಿಲ್ಲ ಸಂವಿಧಾನ ಬಗ್ಗೆ. 77ರ ಬಗ್ಗೆ ಏನ್ ಕಾಂಗ್ರೆಸ್ ನೀತಿಯನ್ನ ಖಂಡಿಸಿದ್ರು, ಇವತ್ತ ಮುಖ್ಯಮಂತ್ರಿ ಆಗಿ ಖಂಡಿಸಲಿ. ಇವತ್ತಿಂದ ಇವತ್ತ ನಾವು ಅವ್ರಿಗೆ ಸಲ್ಯೂಟ್ ಹೊಡಿತೀವಿ.